ಯಮ್ಮ ಯಮ್ಮ ಯಾಕೆ ಇಲ್ಲೇ ಕುತ್ಕೊಂಡಿದ್ಯಾ? ನೀನ್ ಬರಲ್ವೇ? ಎಲ್ಲಿಗೆ? ಎಲ್ಲಿಗೆ ಅಂತ ಕೇಳ್ತಾ ಇದ್ಯಲ್ಲ. ಗುಬ್ಬಲಿ ಅಂತಿದ್ದು ಇದು ಸೀಮಂತ ಮಾಡ್ತಾರಂತೆ. ಅಲ್ಲಿ ಎಲ್ಲನ ಕುಂಡ್ರಸಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ಯಮ್ಮ. ಬಾ ಹೋಗೋಣ ನಾವು. ಆಮೇಲೆ ಅಣ್ಣಯ್ಯ ಪಾಯಸ ಬೂಂದಿ ಯಾತೇತ ಎಲ್ಲ ಅಡಿಗೆನೂ ಮಾಡಿದ್ದಾರೆ. ಎಲ್ಲ ಸೀಮಂತ ಎಲ್ಲನ ಮುಗಿದ್ಮೇಲೆ ಬಕ್ಕಿಕ್ತಾರೆ ಅಮ್ಮ. ಅದ್ ನನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ ಅಮ್ಮಗೆ ಹೇಳಕ್ ಬಂದ್ಬಿಟ್ಲಿ ಇವಳು. ಸುಮ್ಮನೆ ಹೋಗಿ ನೀನು, ನಾನು ಬರಲ್ಲ. ಬಿಡು, ನಾನೆಲ್ಲ ಹೋಗ್ತೀನಿ. ನೀನ್ ಬರ್ದಿದ್ರೆ ಹೊಟ್ಟೆ ಹೊತ್ತು. ನೀನ್ ಬರ್ಲಿಲ್ಲ ಅಂತಂದ್ರೆ ನಿನಗೆ ಯಾವತ್ತೂ ಸಿಗಲ್ಲ. ಮನೆಗೆ ಯಾರು ತಂದ್ಕೊಡಲ್ಲ ಯಮ್ಮ. ಅಲ್ಲೇ ಬಂದು ಉಣ್ಬೇಕು ಗೊತ್ತೇ. ಸುಮ್ಮನೆ ಮುಚ್ಕೊಂಡು ಹೋಗು. ನಾನೇನೇನು ತಿಂಬಕ್ ಗತ್ತಿಲ್ದೇನೆ ಬಿದ್ದಿದ್ದೀನಿ. ಸುಮ್ಮನೆ ಹೋಗೆ. ನನಗೇನು ಯಾರು ತಂದ್ಕೊಡೋದು ಬೇಡ, ನಾನು ಬರೋದು ಇಲ್ಲ. ಹೋಗು. ಬಿಡು, ಬರ್ದಿದ್ರೆ ಹೊಟ್ಟೆ ಹೊತ್ತು ನಾನು ಹೋಗ್ತೀನಿ. ಆ ಕಿವಿಡು ಮುತ್ಕಿ ನಾನು ಹೇಳಿದಕ್ಕೆ ಬೆಲೆ ಇಲ್ದಂಗೆ ಮಾಡಿ ಸೀಮಂತ ಮಾಡಿಸ್ತಾ ಇದ್ದಾಳೆ. ಏನಂಗೆ ಅವ್ರ ಅಪ್ಪನ ಮನೆಯಿಂದ ತಂದಿದ್ಲು ಅಮ್ಮಂಗೆ. ನಾನು ಬೇಡ ಬೇಡ ಅಂತಂದ್ರೂ ಆ ಕಿವಿಡು ಮುತ್ಕಿಗೆ ಮಾತು ಕೇಳಿ ನನ್ನ ಮಗ ಅವಳಿಗೆ ಸೀಮಂತ ಮಾಡ್ತಾ ಇದ್ದಾನೆ. ಏನು ನಮ್ದೇನೇನು ದುಡ್ಡೇನು ಹೆಚ್ಚಾಗೈತಾ? ಏನು ನಾವೇನೇನು ಅವಳಿಗೆ ಸಂಬಳ ಕೊಡಲ್ವಿ? ಅವಳು ಕೆಲಸ ಮಾಡಕ್ಕೆ ತಕ್ಕಂಗೆ ಸಂಬಳನೂ ಕೊಡ್ತೀವಿ, ಜನವಾದಂಗೆ ಊಟನೂ ಮಾಡೋಣ ನಮ್ಮ ಮನೆಗೇನೆ. ಅಂತದ್ರಾಗೆ ಈಗ ತಿಂಗಳು ಸಂಬಳ ಕೆಲ್ಸಕ್ಕೆ ಬರ್ದಿದ್ದು ಸಂಬಳನೂ ಕೊಟ್ಟು ಈಗ ಸೀಮಂತ ಬೇರೆ ಮಾಡ್ತಾರಂತೆ ಗಂಡ ಹಿಂದಿ ಸೇರ್ಕೊಂಡು. ಏನಾದರೂ ಮಾಡ್ಕೊಳ್ಳಿ. ನನ್ನ ಮಾತು ಕೇಳಲಿಲ್ಲ ಅಂದಮೇಲೆ ನಾನು ಯಾಕೆ ಹೋಗೋಣ ಅಲ್ಲಿಗೆ? ನಾನು ಹೋಗಲ್ಲ. ಅತ್ತೆ ಅತ್ತೆ, ಏನಮ್ಮ ಏನು ಬಂದಿದ್ದು? ಯಾಕತ್ತೆ ಹಿಂಗೆ ಕುತ್ಕೊಂಡಿದ್ದೀರಾ? ಎದ್ದು ಬನ್ನಿ ಅತ್ತೆ. ಗುಲಾಬಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಮ್ಮವ್ರು ಬರಲಿಲ್ಲ ಅಂತಾನೆ ನನಗೆ ತುಂಬ ಬೇಜಾರಾಗುತ್ತೆ. ಅವರು ಬರಬೇಕು ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ಅತ್ತೆ ದಯವಿಟ್ಟು ಬನ್ನಿ ಅತ್ತೆ. ನೀವು ಬಂದರೆ ಅವಳಿಗೂ ತುಂಬ ಖುಷಿ ಆಗುತ್ತೆ. ನಾವು ಮಾಡ್ತಾ ಇರೋದು ಏನು ಬೇರೆ ಕೆಲಸ ಅಲ್ವಲ್ಲ, ಒಳ್ಳೇದೇನೆ. ದೇವರು ನಮಗೆ ಎಲ್ಲಾದ್ರೂ ಅದಕ್ಕಿಂತ ಡಬ್ಬಲ್ ಲಾಭ ತಂದು ಕೊಟ್ಟೆ ಕೊಡ್ತಾನೆ ಅತ್ತೆ. ನೀವು ಚಿಂತೆ ಮಾಡಬೇಡಿ, ದುಡ್ಡು ಹೋಯ್ತು ಅಂತಾನೆ. ಬನ್ನಿ ಅತ್ತೆ ಎದ್ದು. ಕೊಡ್ತಾನೆ ಕೊಟ್ಟಿರೋದನ್ನ ಕಳೆದ್ರೆ ಇನ್ನೆಲ್ಲಿಂದ ಕೊಡ್ತಾನೆ ದೇವರು? ಕೊಟ್ಟಿರೋದನ್ನ ಇತಿಮಿತವಾಗಿ ಖರ್ಚು ಮಾಡಬೇಕು. ಮನ್ಸಿಗೆ ಬಂದಂಗೆ ಯಾಕಂದ್ರೆ ಅದಕ್ಕೆ ಖರ್ಚು ಮಾಡಿದ್ರೆ ಇನ್ನೆಲ್ಲಿ ಕೊಡ್ತಾನೆ ದೇವ್ರು? ಕೊಡು ಅಂದ್ರೆ. ಅಯ್ಯೋ ಅತ್ತೆ, ಇದೇನೇನು ನಾವೇನೇನು ಏನು ಆಡಂಬರ ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ಮಾಡ್ತಾ ಇದೀವಿ. ಎದ್ದು ಬನ್ನಿ ಅತ್ತೆ. ನಾವೇನು ಬೇಕಾಬಿಟ್ಟಿ ಏನು ಖರ್ಚು ಮಾಡ್ತಾ ಇದೀವಾ? ಗುಲಾಬಿ ಮತ್ತೆ ತಿಪ್ಪಣ್ಣ ಇಬ್ರು ಖುಷಿಯಾಗಿರ್ತಾರೆ. ಅವ್ರು ಖುಷಿಯಾಗಿ ಹಾರಿಸಿದ್ರೆ ದೇವ್ರು ಕೊಡೋದು ಎಷ್ಟೊತ್ತು ಹೇಳಿ? ನೀವು ಈ ತರ ಸಿಟ್ಟು ಮಾಡ್ಕೊಂಡು ಕೂತ್ಕೊಂಡ್ರೆ ಆ ದೇವ್ರಿಗೂ ಸಿಟ್ಟು ಬರುತ್ತೆ ಅತ್ತೆ. ಬರೋ ಲಾಭನೂ ಬರ್ದಂಗಾಗುತ್ತೆ. ಎದ್ದು ಬನ್ನಿ. ಏನು ಹೇಳ್ತಾ ಇದ್ಯಾ? ಬರೋ ಲಾಭ ಯಾಕೆ ಹೊರಟೋಗುತ್ತೆ? ಹೋಗು, ನೀವೆಲ್ಲ ಮಾಡ್ತಾ ಇದೀರಲ್ಲ, ಬರೋ ಲಾಭ ಬಂದೇ ಬರುತ್ತೆ. ನಾನು ಬರ್ದಿದ್ರೇನು ಬಂದ್ರೆ ಬಿಡೇನು? ಹಂಗಲ್ಲ ಅತ್ತೆ, ನೀವು ಈ ತರ ಅಲ್ಲ, ನಾವೆಲ್ಲರೂ ಮನಸ್ಫೂರ್ತಿಯಾಗಿ ಮಾಡ್ತಾ ಇರ್ಬೇಕಾರೆ ನೀವು ಈ ತರ ಮುಖ ಗಂಟ ಹಾಕೊಂಡು ಇಷ್ಟ ಇಲ್ಲ ಅಂತ ಇಲ್ಲಿ ಕೂತ್ಕೊಂಡಿದ್ರೆ ಹೆಂಗಾಗುತ್ತೆ ಹೇಳಿ? ಮನೆಯವರು ಎಲ್ಲರೂ ಸೇರಿ ಖುಷಿಯಿಂದ ಮಾಡ್ತಾ ಇರ್ಬೇಕಾರೆ ನೀವೊಬ್ರು ಹಿಂಗ್ ಕೂತಿರೋದು ನಮಗೂ ನೋಡಕ್ ಚೆನ್ನಾಗಿರಲ್ಲ ಅತ್ತೆ. ಬನ್ನಿ, ಊರಿನ ಜನಗಳಾದ್ರೂ ಎಲ್ಲರೂ ಹೆಂಗ್ ಹೊಗಳ್ತಾ ಇದಾರೆ ಅಂತ ನೋಡ್ ಬನ್ನಿ ಅತ್ತೆ. ಸಾವುಕಾರರು, ಕಾಳಮ್ಮವರು, ಮನೆ ಕೆಲಸ ಗುಲಾಬಿಗೆ ಎಷ್ಟು ಸೀಮಂತ ಮಾಡ್ತಾ ಇದಾರೆ. ಅವ್ರ ಮನ್ಸು ದೊಡ್ಡದು, ಹಂಗೆ ಹಿಂಗೆ ಅಂತ ನಾವು ಹೊಗಳ್ತಾ ಇದಾರೆ. ಕೇಳಿ ಬನ್ನಿ ಹೊರಗಡೆ ಬಂದು. ನೀವೆಲ್ಲಿ ಕುತ್ಕೊಂಡಿದ್ರೆ ಏನು ಗೊತ್ತಾಗಲ್ಲ. ಹೌದೇನೆ, ಹಂಗೆಲ್ಲ ಹೊಗಳ್ತಾ ಇದ್ದಾರಾ? ಹೌದತ್ತೆ. ಅಯ್ಯೋ, ನೀವಂಗೆ ಬಂದಿದ್ರೆ ನೀವು ಇಷ್ಟೊತ್ತಿಗೆ ಹಿಂಗ್ ಮಾತಾಡೋರು ಅಂತ ಕೇಳಿಸೋದು. ಬಿಡಿ, ನೀವು ಅದನ್ನ ಕಳ್ಕೊಂಡ್ರಿ. ಈಗ್ಲಾದ್ರೂ ಬನ್ನಿ ಎದ್ದು. ಸರಿ ಆಯ್ತು, ಬರ್ತೀನಿ ನಡಿ ನೀನು. ಸರಿ, ಬೇಗ ಬನ್ನಿ ಅತ್ತೆ. ನಾನು ಅಲ್ಲೇ ಗುಲಾಬಿಯವ್ರ ಮನೆ ಹತ್ರ ಗುಲಾಬಿಗೂ ಸೀರೆ ಉಡಿಸಿ ನಾನು ಹಂಗೆ ಸೀರೆ ಉಡ್ಕೊಂಡು ಬರ್ತೀನಿ. ನೀವು ಬೇಗ ಬನ್ನಿ, ಒಂದು ಹೊಸ ಸೀರೆ ಉಡ್ಕೊಂಡು. ಹೌದಾ, ನಮ್ಮನ್ನೆಲ್ಲ ಅಷ್ಟೊಂದು ಹೋಗ್ಲತ್ತಾ ಇದ್ದಾರಾ? ನಾನು ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಜನಗಳೆಲ್ಲ ನನ್ನ ಬೈಕ್ ಎಂತಾರೆ ಅನ್ಸುತ್ತೆ. ಈ ಮಲ್ಲಿನ ಹೋಗ್ಲಿ. ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾಳೆ ಅಂತ ನಾನೇ ಹೋಗೋಣ. ಈ ಭಾಗ್ಯಮ್ಮನು ನಿಂಗಮ್ಮನು ಅದೆಷ್ಟೋ ಸೀರೆ ಉಡಿಸ್ತಾರೋ ಏನ್ ಕತ್ತಿಯೋ. ಬಿಡಿ ಗುಣದ ಹಕ್ಕ, ಸ್ವಲ್ಪ ರೆಡಿಗೆ ಮಾಡ್ಬೇಕಲ್ಲ. ಸೀಮಂತ ಅಲ್ವಾ ಇವತ್ತು, ಗುರುಗಳಾಗ್ಬಿದ್ದು. ಅದಕ್ಕೆ ಅಚ್ಚಕಟ್ಟಾಗಿ ಸೀರೆ ಉಡಿಸಿ, ಸರಾಗೆ ಹಾಕಿ, ಬಳೆಗೆ ಹಾಕಿ, ಆಮೇಲೆ ಹೂವಾಗೆ ಮುಡಿಸಿ ಎಲ್ಲ ಕರ್ಕೊಂಡು ಬರ್ತಾರೆ. ಸುಮ್ಮನೆ ಹಿರಿ, ತಡ ಆದ್ರೂ ಪರವಾಗಿಲ್ಲ. ಬೇಗ ಬನ್ನಿ ಭಾಗ್ಯದ ಹಕ್ಕ. ಹೆಂಗು ನನಗೆ ಒಳ್ಳೆ ಟೈಮ್ನಾಗೆ ಒಳ್ಳೆ ಐಡಿಯಾನೇ ಹೊಳಿತು ನನಗೆ. ಇಲ್ಲಿದ್ರೆ ನಮ್ಮ ಅತ್ತೆನೇ ಬರ್ತಿರ್ಲಿಲ್ಲ. ಏನ್ ಮಲ್ಲಿ ಹಂಗ್ ನಗ್ತಾ ಬರ್ತಾ ಇದೆಯಾ? ಏನೋ ಒಬ್ಬಳೆ ಮಾತಾಡ್ಕೊಂಡು, ಯಾಕೆ ಏನಾಯ್ತು? ಏನ್ ಮಲ್ಲಿ ನಮಗೂ ಹೇಳು, ನಾವು ಕೂಡ ನಗ್ತೀವಿ. ಯಾಕೆ ಹಿಂಗೆ ಆಯ್ತು? ಏನೂ ಇಲ್ಲ, ಅದೇ ನಾನು ನಮ್ಮ ಅತ್ತೆನ ಕರ್ಬರೋಣ ಅಂತ ಹೋಗಿದ್ನಲ್ಲ ಗುಲಾಬಿ ಹೇಳಿದ್ಕೆ, ಅಲ್ಲಿ ಏನೋ ಒಂದು ಐಡಿಯಾ ಮಾಡಿ ನಮ್ಮ ಅತ್ತೆನ ಒಪ್ಪಿಸ್ ಬಂದೆ. ಅದಕ್ಕೆ ನನ್ನ ಬಗ್ಗೆ ನನಗೆ ಒಂಥರ ಹೆಮ್ಮೆ ಆಗ್ತಾ ಇದೆ. ನನಗೂ ಇಂಥ ಐಡಿಯಾಗಳೆಲ್ಲ ಬರ್ತಾವ ಅಂತಾನ. ಹೌದೇನೆ ಮಲ್ಲಿ, ಅದೇನು ಐಡಿಯಾ ಮಾಡಿದೆ? ಒಪ್ಕೊಂಡ್ಲ ನಿಮ್ಮ ಅತ್ತೆ ಬರಕ ಸೀಮಂತಕ್ಕೆ? ಹೇಳಿ ಜಲ್ದು. ಹ್ಞೂ ಕಣ್ಗುಂಡಜ್ಜಿ, ಒಪ್ಕೊಂತು ನಮ್ಮ ಅತ್ತೆ.
ಅರೆ, ಇದು ಆಶ್ಚರ್ಯ ಪಡೋ ವಿಷಯ ಆಗ್ಬಿಟ್ಟಿದೆ ಅಲ್ಲ. ಸೀಮಂತಾಗೆ ಮಾಡೋದೇ ಬೇಡ ಅಂತ ಹೇಳ್ತಾ ಇದ್ಲು ನಿಮ್ದು ಅತ್ತೆ, ಈಗ ಸೀಮಂತ ಮಾಡ್ಲಿಕ್ಕೆ ಬರ್ತಾನಂತ. ಅದು ಏನು ಹೇಳ್ದೆ ನಮಗೂ ಹೇಳು. ಅದೇನು ಇಲ್ಲ, ನಾವು ಸೀಮಂತ ಮಾಡ್ತಿರೋದಕ್ಕೆ ಊರಿನ ಜನಗಳು ಎಲ್ಲರೂ ನಮ್ಮನ್ನ ಹೊಗಳ್ತಾ ಇದ್ದಾರೆ. ಸಾವುಕಾರ ಮನೆಯವರು ಮತ್ತೆ ಕಾಳಮ್ಮರು ಸೇರ್ಕೊಂಡು ಮನೆ ಕೆಲಸದವ್ರಿಗೆ ಸೀಮಂತ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸು ಎಷ್ಟು ಒಳ್ಳೇದು, ಎಷ್ಟು ಒಳ್ಳೆಯವರು ಅವರು ಅಂತ ಮಾತಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಅಂತ ಅಂದೆ. ನಿಮ್ಮ ಬಗ್ಗೆನೂ ಮಾತಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಹೌದಾ, ಹಂಗಾದ್ರೆ ನಾನು ಅಲ್ಲಿಗೆ ಬರಲಿಲ್ಲ ಅಂದ್ರೆ ನನ್ನ ಬಗ್ಗೆ ಕೆಟ್ಟ ಮಾತಾಡ್ತಾರೇನೋ ಅಂತ ಸರಿ ನಾನು ಬರ್ತೀನಿ ಅಂತ ಒಪ್ಪತ್ಕಂತು ನಮ್ಮ ಅತ್ತೆ. ಅದಕ್ಕೆ ಒಳ್ಳೇದಾಯ್ತು ಬಿಡು. ಹೆಂಗೋ ಅಂತೂ ಇಂತೂ ನೀನು ಒಂದ್ ಸ್ವಲ್ಪ ತಲೆ ಉಪಯೋಗಿಸಿದ್ಯಾ ಅಂತ ಅನ್ನಂಗ ಆಯ್ತು. ಆಯ್ತೇನ್ರಮ್ಮ ನಿಮ್ದು? ಜಲ್ದಿ ಬರ್ರಿ ಗುಲಾಬಿ. ನೋಡ್ಗುಂಡಜ್ಜಿ ಹೆಂಗೆ ಗುಲಾಬಿ? ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ನಡೀರಿ, ಕರ್ಕೊಂಡು ಟೈಮ್ ಆಗುತ್ತೆ ತಿರ್ಗಾ. ಹರೇ ಬಗ್ಗಿಂದ ಅಕ್ಕ, ನಿಮ್ದು ಹೊಬ್ಬರಿಗೆ ಉಡ್ಸಿದ್ರ ಸೀರೆ? ನಿಂಗೊಂದು ಅಕ್ಕ ಎಲ್ಲೋದ್ರು? ನಿಂಗಮ್ಮ ಮಾತಕ್ಕೆ ಹೋಗಿ ಬರ್ತೀನಿ, ನೀ ನಂಗೆ ಸೀರೆ ಉಡ್ಸಿ ಕರ್ಕೊಂಡು ಹೋಗು ಅಂತ ಹೇಳಿ ಯಾಕೆ ಓದ್ಲಪ್ಪ, ಯಾಕೆ ಅರ್ಜೆಂಟು ಅಂತಾನ. ಹೌದಾ ಅಮ್ಮ, ಯಾ ಬರುತ್ತೆ ಬಿಡು. ಅಲ್ಲಿ ಮಂಟಕ್ಕೆ ಹೋಗಿ ಬರುತ್ತೆ. ಬರೀ ಬಾ ಗುಲಾಬಿ ಅಕ್ಕ, ಬರೀ. ಚಿಕ್ಕ ಸಾವುಕಾರ್ರೆ, ನಿಜವಾಗ್ಲೂ ನೀವು ದೇವರು. ನಮ್ಮಂತ ಬಡವ್ರ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ಅದೇ ನಮ್ಮ ಪುಣ್ಯ. ಅಯ್ಯೋ, ಇದೆಲ್ಲ ಯಾವ ಮಹಾ ಬಿಡುತ್ತಿಪ್ಪೆ. ನೀನು ನಿನ್ನ ಹೆಂಡತಿ ನಮ್ಮ ಮನೆಗೋಸ್ಕರ ಎಷ್ಟು ದುಡಿತೀರಾ, ಎಷ್ಟು ವರ್ಷದಿಂದ ನಮ್ಮ ಮನೇಲಿ ಕೆಲಸ ಮಾಡ್ತೀರಾ. ನಾವಿಷ್ಟು ಮಾಡೋಕ್ಕಾಗಲ್ವ ಹೇಳು? ನಮ್ಗೇನು ದೇವ್ರೇನು ಕಡಿಮೆ ಕೊಟ್ಟಿದ್ದಾನ? ನೀವು ಸಂತೋಷಪಟ್ಟರೆ ಸಂತೋಷಪಟ್ಟು ನಮ್ಮ ಮೇಲೆ ನಮಗೆ ಆಶೀರ್ವಾದ ಮಾಡಿದ್ರೆ ನಾವು ಇನ್ನೂ ಸಾವುಕಾರ ಆಗ್ತೀವಿ. ನಮ್ದೇನು ಇದರಿಂದ ಏನು ಲಾಸ್ ಆಗಂಥದ್ದು ಏನೂ ಇಲ್ಲ. ಬಿಡು ಬಾ. ರಾಜಾ ರಾಜಾ ಅಮ್ಮ, ಬಂದ್ಬಿಟ್ಟಿದ್ಯಾ? ನೀನು ಬರಲ್ವೇನೋ ಅಂತ ತಿಳ್ಕೊಂಡಿದ್ದೆ. ಬಾರಮ್ಮ ಬಾ. ಈಗ ಮಲ್ಲಿ, ಗುಲಾಬಿ ಮತ್ತೆ ಗುಂಡಜ್ಜಿ ಅವ್ರನ್ನೆಲ್ಲನ ಕರ್ಕೊಂಬರ್ತಾಳೆ. ಅವ್ರ ಮನೆ ತಗಿಂದನ ಬರ್ತಾ ಇದ್ದಾರೆ. ಅವರೆಲ್ಲಾರ. ಹೌದು ಅಮ್ಮೋರೆ, ನಿಮಗೆ ಆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ ಇನ್ನೂ ಜಾಸ್ತಿ ಕೊಡಲಿ ಅಮ್ಮೋರೆ. ಅದೇ ನಾನು ಕೇಳ್ಕೊಂಬೋದು. ಯಾವಾಗಲೂ ನೀವು ನಿಮ್ಮ ಮನೆ ಸಮೃದ್ಧಿ ಆಗಿರಬೇಕು. ಈ ಇಡೀ 10 ಊರಿಗೆ ನೀವೇ ದೊಡ್ಡ ಸಾವುಕಾರರಾಗಿರ್ಬೇಕು ಅಮ್ಮೋರೆ. ಅದೇ ನನ್ನ ಆಸೆ. ಯಾವಾಗ್ಲೂ ಹಿಂಗೆ ನಗ್ನಗ್ತಾ ಇರ್ರಿ ಅಮ್ಮೋರೆ. ತಿಪ್ಪೆ ಬಿಡ ಹೋಗ್ಲಿ, ಅಷ್ಟೆಲ್ಲ ಯಾಕೆ ಹೇಳ್ತೀಯ? ಆ ದೇವರು ನಮ್ಗೆ ಸಾಕಷ್ಟು ಕೊಟ್ಟವನೆ. ನಿನ್ನಂತವ್ರು ಈ ತರ ಮಾತಾಡಿದ್ರೆ ಇನ್ನೂ ದೇವರು ಆಶೀರ್ವಾದ ಮಾಡೇ ಮಾಡ್ತಾನೆ. ಬಿಡು, ನಮ್ದೇನಿದ್ರಲ್ಲಿ ದೊಡ್ಡತನ ಇಲ್ಲ. ಅವ್ರು ಬರ್ತಾ ಇದ್ದಾರೆ, ಬೈ ಕಡೆ. ಗುಲಾಬಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೆ ಈ ಸೀರೆಗೆ. ಅಮ್ಮೋರೆ, ನೀವು ಬಂದ್ರ? ನನಗೀಗ ಸಂತೋಷ ಆಯ್ತು ಅಮ್ಮೋರೆ. ಇಷ್ಟೊತ್ತೂ ನೀವು ಬರಲ್ವೇನೋ ಅಂತ ಒಂಥರ ಬೇಜಾರಾಗ್ತಿತ್ತು. ಈಗ ನನಗೆ ಸಮಾಧಾನ ಆಯ್ತು. ಅಯ್ಯೋ, ನಮ್ಮ ಅತ್ತೆ ಬಂದೇ ಬರ್ತಾರೆ ಅಂತ ನಾನು ಹೇಳಿಲ್ವ ಗುಲಾಬಿ? ಅವರು ಅಂತ ಅಷ್ಟು ಒಳ್ಳೆಯವರು. ನಿನ್ನ ಮೇಲೆ ತುಂಬಾ ಪ್ರೀತಿ ಅವ್ರಿಗೆ, ಅದಕ್ಕೆ ಬಂದಿದ್ದಾರೆ. ಹೋಗಿ ಕುತ್ಕೋಗು. ತುಂಬಾ ಸಂತೋಷ ಅಮ್ಮೋರೆ. ಆ ದೇವರು ನಿಮ್ಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಇನ್ನೂ ಜಾಸ್ತಿ ಕೊಡ್ಲಿ ಅಮ್ಮೋರೆ. ಅದೇ ನನ್ನ ಆಸೆ. ನೀವು ಯಾವಾಗ್ಲೂ ಸಮೃದ್ಧಿ ಆಗಿರ್ಬೇಕು, ನಮ್ಮಂತವ್ರಿಗೆ ಬೆಳಕಾಗಿರ್ಬೇಕು ಅಮ್ಮೋರೆ. ಅಷ್ಟೇ ನಾನು ಕೇಳ್ಕೊಂಬೋದು. ಅಯ್ಯೋ ಅಯ್ಯೋ ಅಯ್ಯೋ, ಆಯ್ತು ಬಿಡೆ ಗುಲಾಬಿ, ನಿನ್ ಬಾಯರ್ಕೆ ಅಂತೆ ನಾವು ಹಂಗೆ ಇದ್ದೀವಿ. ಬಾ ಕೂತ್ಕೋ ಬಾ. ಎಲ್ಲರೂ ಬಂದ್ರೇನಮ್ಮ ಒಬ್ಬೊಬ್ರೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡ್ರಿ, ಅವಳಿಗೆ ಒಳ್ಳೇದಾಗ್ಲಿ ಅಂತಾನ. ಗುಲಾಬಿ ಆರೋಗ್ಯವಾಗಿ ಹೆರಿಗೆ ಆಗಿ ಯಾವ ತೊಂದರೆ ಆಗ್ದಂಗೆ ಇರ್ಲಿ, ಆರೋಗ್ಯವಾಗಿರತಕ್ಕಂತ ಪಾಪು ಹುಟ್ಲಿ ಅವಳಿಗೆ. ಆ ದೇವರ ಆಶೀರ್ವಾದ ಇಬ್ರು ಮೇಲೂ ಇರ್ಲಿ ಅಂತ ಆಶೀರ್ವಾದ ಮಾಡ್ಲಿ. ಕಳಮ್ಮ, ನೀನೇ ಶುರು ಮಾಡು. ಗುಂಡಜ್ಜಿ ಮೊದ್ಲು ಅವಳ ಗಂಡ ಮಾಡ್ಲಿ. ತಿಪ್ಪೆ ಹೋಗ, ನೀನೇನೆ ಹಾಕಿ ಕಾಳು ಹಾಕಿ ಆಶೀರ್ವಾದ ಮಾಡು, ಹೋಗು. ಆಮೇಲೆ ನಾವು ಮಾಡ್ತೀವಿ. ಹೌದಲ್ವೇ, ನಾನು ಮರ್ತೇ ಬಿಟ್ಟಿದ್ದೆ. ತಿಪ್ಪೆ ನೀನೇ ಮಾಡು ಫಸ್ಟ್. ನನ್ನ ಹೆಂಡತಿಗೆ ಆ ದೇವರು ಒಳ್ಳೆಯ ಆರೋಗ್ಯ, ಆಯಸ್ಸು ಕೊಡಲಿ. ನನಗೆ ಹುಟ್ಟ ಮಗ ಗುಂಡ್ಗುಂಡಾಗಿ ಭೀಮನಾಗಿ ಭೀಮನಂತ ಮಗ ಹುಟ್ಲಿ ಅಂತ ನಾನು ಆ ದೇವರ ಹತ್ರ ಕೇಳ್ಕೊಂತೀನಿ. ತಿಪ್ಪೆ ಯಾಕಪ್ಪ, ಮಗನೇ ಬೇಕಾ, ಮಗಳು ಬೇಡವಾ? ಅಯ್ಯೋ, ಹೆಣ್ಮಕ್ಳು ಹುಟ್ಟಿರೆ ನಮ್ಮಂತ ಬಡವ್ರ ಮನೆಗೆ ಹುಟ್ಟಬಾರ್ದು ಗುಂಡಜ್ಜಿ. ಸಾವುಕಾರರಂತ ಅಮ್ಮೋರಂತಾರ ಹೊಟ್ಟೆ ರೊಟ್ಲಿ. ಅವಾಗ ಹೆಣ್ಮಕ್ಳಿಗೂ ಸುಖ ಶಾಂತಿ ಎಲ್ಲ ದೊರಕುತ್ತೆ. ಆದರೆ ನಮ್ಮಂತ ಬಡವ್ರ ಮನೇಲಿ ಹೆಣ್ಮಕ್ಳು ಹುಟ್ಟಿರೆ ಕಷ್ಟನೇ ಅನ್ಭವಿಸ್ಬೇಕಾಗತ್ತೆ. ನಾವು ಕಷ್ಟಪಟ್ಟಿದ್ದೆ ಸಾಕು, ನಮ್ಮ ಮಕ್ಳು ಯಾಕೆ ಕಷ್ಟಪಡೋದು ಹೇಳು? ಅಲ್ಲ, ನಿನ್ನ ಮಾತು ಒಪ್ಪಂತದ್ದೇ. ಆದ್ರೆ ಆ ದೇವರು ಗಂಡು ಹೆಣ್ಣು ಸಮ ಆಗಿರ್ಲಿ ಅಂತನ ಹೆಣ್ಣು ಕೊಡ್ತಾನೆ, ಗಂಡು ಕೊಡ್ತಾನೆ. ಯಾವ್ದು ಬರುತ್ತೋ ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡೋದೆ ನಮ್ಗೆ ಉಳಿದಿರೋದು. ಅಷ್ಟೇನೆ ತಿಪ್ಪೆ. ಹೆಣ್ಣಾದ್ರೂ ಬಿಟ್ಲಿ, ಗಂಡಾದ್ರೂ ಬಿಟ್ಲಿ, ಚೆನ್ನಾಗಿ ನೋಡ್ಕೊ. ನೀನ್ ದುಡ್ದು ಸಂಪಾದನೆ ಮಾಡಿ ಆ ಹುಡುಗಿನ ಚೆನ್ನಾಗಿ ಓದಿಸಿ ಒಳ್ಳೆ ಮನೆಗೆ ಕೊಡು. ಅವಾಗ ಹೆಣ್ಮಕ್ಳು ಸುಖವಾಗಿ ಸಂತೋಷವಾಗಿರ್ತಾರೆ. ಬರೀ ಗಂಡು ಮಕ್ಳು ಹುಟ್ಟಿರ್ ಮಾತ್ರ ಅವ್ರ ದುಡ್ಡು ಸಂತೋಷವಾಗಿರ್ತಾರೆ, ನಮ್ಮನ್ನ ನೋಡ್ಕೊಂತಾರೆ ಅಂತ ಆಸೆ ಇಕ್ಕಮ್ಮದ ಬಿಟ್ಬಿಡು. ಸರಿ ಆತ್ಕಂಡು ಗುಂಡಜ್ಜಿ. ಹಂಗೆ ಮಗಳು ಒಳ್ಳೆಯವಳಾಗಿ ನಮ್ಮನ್ನ ಸಾಕಂತವಳಾಗ್ಲಿ, ಲಕ್ಷ್ಮಿ ಹುಟ್ಲಿ. ಅವಳು ಹುಟ್ಟಿದ್ಮೇಲೆ ನಾವು ಒಂದಿಷ್ಟು ಲಕ್ಷ್ಮೀ ಪುತ್ರರಾದ್ರೆ ಅಷ್ಟೇ ಸಂತೋಷ. ಆಗ್ತೀಯ ಬಿಡು. ನೀನು ಲಕ್ಷ್ಮೀ ಪುತ್ರನೇ. ಅಮ್ಮೋರೆ, ನೀವೋಗಿ. ಗುಲಾಬಿಗೆ ಆ ದೇವರು ಆರೋಗ್ಯ, ಆಯಸ್ಸು, ಒಂದು ಮುದ್ದಾದ ಮಗನ ಕೊಡ್ಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀನಿ. ಗುಲಾಬಿ ನಿನ್ಗೆ ಒಳ್ಳೇದಾಗ್ಲಿ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.